ದೈವ ಜಮಾದಿದ್ದಾನೆ ಅವನ ಹತ್ರ ಹೋಗಿ ಜಾಗ ಕೇಳಿ ಅಂತ. ಅಲ್ಲಿ ಬರ್ತಾರೆ. ಅಲ್ಲಿ ಬರುವಾಗ ಅವನು ಹೇಳ್ತಾರಂತೆ, ನಾನು ರಕ್ತಾಹಾರ ದೈವ, ಆದ್ದರಿಂದ ನಿಮಗೆ ಇಲ್ಲಿ ಜಾಗ ಕೊಡ್ಲಿಕ್ಕೆ ಆಗೋದಿಲ್ಲ. ನಾನು ಒಂದು ತೊಟ್ಟು ರಕ್ತಕ್ಕೆ ಗೇನುದ್ದ ನಾಲಿಗೆ ಹೊರಗೆ ಹಾಕಿ ರಕ್ತ ಹೀರಿದಂಥ ದೈವಶಕ್ತಿ. ಆದ್ದರಿಂದ ನೀವು ಪಡ್ಲೆಗೆ ಹೋಗಿ ಅಲ್ಲಿ ಗಂಗಾದೇವಿ ಹತ್ರ ಹೋಗಿ ಜಾಗ ಕೇಳಿ ಅಂತ. ಹೋಗುವಾಗ ಒಂದು ಕಡೆಯಲ್ಲಿ ಮರದ ಕುದುರೆ ಮಾಡ್ತಿದ್ದಾರಂತೆ. ಇವರಿಗೆ ಇದನ್ನು ನೋಡಿ ಭಾರಿ ಆಶ್ಚರ್ಯ ಅಂತು. ಈ ಕುದುರೆ ನೋಡಿ ಇದು ಕೊಟ್ಟಿದ್ರೆ ನಮ್ಮ ಗಾಡಿ ಹೊಯ್ಯ ಬಳಿಕ ಗಾಡಿಗೆ ಆಗ್ಬಹುದು ಅಂತ ನೆನೆಸಿದಂತೆ. ಬಾಯಿ ಬೀಳಿ ಯಾವತ್ತ ಕೇಳಿದ್ರೆ ಇದು ಯಾರಿಗೂ ಅದು ರಾಜ ಮಗನಿಗೆ ಆಡಲಿಕ್ಕೆ ಮಾಡ್ದು. ಬರೀ ಇದಾಯಿತು, ಇನ್ನು ಇದನ್ನು ನಾವು ಕೇಳಿದರೆ ಇದಾಗೋದಿಲ್ಲ ಅಂತೇಳಿ ಇವರು ಹೋದರು. ನಮಸ್ಕಾರ ವೀಕ್ಷಕರೇ, ಧ್ವನಿಕಾ ಸ್ಟುಡಿಯೋಗೆ ಸ್ವಾಗತ. ತುಳುನಾಡಿನಲ್ಲಿ ಗರಡಿಯ ಮಹತ್ವ ಅದರದ್ದೇ ಇದೆ. ಒಂದೊಂದು ಗರಡಿಯದ್ದು ಕಾರಣಿಕ ಒಂದೊಂದಿದೆ. ಹಾಗೆಯೇ ಕಾಪುವಿನಲ್ಲಿ ಒಂದು ಗರಡಿ ಇದೆ, ಅದರಲ್ಲಿ ಒಂದು ಕುದುರೆ ಇದೆ. ಅದು ವರ್ಷ ಹೋದಾಗೆ ದೊಡ್ಡದಾಗ್ತಾ ಇದೆ ಅಂತ ಒಂದು ಸುದ್ದಿ ಇದೆ. ಅದು ಹೇಗೆ ಅಂತ ಕೇಳೋಣ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಇದರ ಬಗ್ಗೆ ತಿಳಿಯುವ ಮೊದಲು ನಿಮ್ಮ ಪರಿಚಯ. ನನ್ನ ಶ್ರೀನಿವಾಸ ಪೂಜಾರಿ, ಹೊಯ್ಯ ಪಡುಕಲೆ ಗರಡಿಯ ದರ್ಶನ ಪಾತ್ರಿ. ಗರಡಿಯ ಬಗ್ಗೆ ತಿಳಿಯುವ ಮೊದಲು ನಮಗೆ ಕೋಟಿ ಚೆನ್ನಯ್ಯರ ಕತೆ ಬೇಕಾಗ್ತದೆ. ಈ ಕೋಟಿ ಚೆನ್ನಯ್ಯರು ಯಾರು ಅಂದರೆ, ಅವರು ವೀರಪುರುಷರು ಅಂತ ಹೇಳ್ತಾರೆ, ಪವಾಡ ಪುರುಷರು ಅಂತ ಹೇಳ್ತಾರೆ. ಅವರು ದೈವತ್ವವನ್ನು ಹೇಗೆ ಪಡೆದ್ರು ಅಂತ. ಅದಂದರೆ ಅವರು ನಿಜವಾಗಿ ಅಂದರೆ ಮನುಷ್ಯ ಇದರಲ್ಲಿ ಆಗಿದಂಥ ಅವರಲ್ಲ. ಯಾಕಂದರೆ ದೇವಿ ವೈದ್ಯದಿ ಬಲ್ಲಕರಿಗೆ ಮದ್ದು ಕೊಟ್ಟು ಆಯಾಸಾಗಿ ಬಂದಾಗ ಹೊಗೆಸಲ್ಲಿ ಕೆರೆಯಲ್ಲಿ ನೀರು ಕುಡಿಯುವಾಗ, ದೇವರನ್ನು ಕುಡಿಯುವಾಗ 2 ಬೊಟ್ಟು ನೀರು ಬಿತ್ತಂತೆ ಮೇಲಿಂದ. ಬ್ರಹ್ಮ ದೇವರದ್ದು ಅದು ಎಗರು. ಅದನ್ನು ಕುಡಿದರಂತೆ. ಕುಡಿದ ಅವರು ಗಬ್ಬಾದರು. ಗಬ್ಬದಲ್ಲಿ ಹುಟ್ಟಿದಂಥ ಮಕ್ಕಳು ಇವರು. ಅಂದರೆ ಅವರು ಮನುಷ್ಯರ ಇದರಲ್ಲಿ ಆಗಿದೆಲ್ಲ, ಪರಮಾತ್ಮನ ಇದರಲ್ಲಿ ಆಗಿದಂಥ ಅವರ ಹೆಸರುಂಟು. ಇನ್ನು ಬ್ರಹ್ಮ ದೇವರ, ಅದಕ್ಕೆ ಅವರಿಗೆ ಬ್ರಹ್ಮ ಬೈದಿಕ ಗಾಡಿ ಅಂತ ಹೆಸರುವಾಸಿ ಅಂತ ಬಂದಿದೆ ಈಗಲೂ. ಅಂದರೆ ಅವರು ಮನುಷ್ಯನ ಇದರಲ್ಲಿ ಆಗಿದೆ. ಆದ್ದರಿಂದ ಅವರಿಗೊಂದು ಪುರುಷರು ಅಂತ ಹೆಸರು ಉಂಟು. ಈಗಲೂ ಅದು ನಡೀತಾ ಉಂಟು. ಆದ್ದರಿಂದ ನಾವು ತುಳುವರು ಅದನ್ನು ಆಧರಿಸಿಕೊಂಡು ಬರ್ತಾ ಇದ್ದೇವೆ ಈಗಲೂ. ಅವರಿಗೆ ಅವರನ್ನು ದೇವರಂತ ಪೂಜಿಸ್ತಿದ್ವಿ. ಈಗಲೂ ದೇವರಂತ ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಸುರುವಿಗೆ ಬಂದಂಥ ಸ್ಥಳ ಇದು ಯಾವುದು, ನಮ್ಮ ಕೇಂಜ ಗರಡಿ ಅಂತ. ಕೇಂಜದಿಂದ ಹಿಡಿದು ಹಾಗೆ ಇಲ್ಲೆಲ್ಲ ಊರಿಗೆ ಬರುವಾಗ ಅಲ್ಲಲ್ಲಿ ಗರಡಿಗಳನ್ನು ಸ್ಥಾಪನೆ ಮಾಡಿಕೊಂಡಿದ್ದಾರೆ, ಬಂದಿದ್ದಾರೆ. ಬಂದು ನಮ್ಮ ಊರಿಗೆ ಸಹ ಬರುವಾಗ ಅಲ್ಲಲ್ಲಿ ಮಾಡುವಾಗ ಮಲ್ಲರಿಗೆ ಬಂದರು. ಮಲ್ಲನ ಸ್ಥಾಪನೆ ಮಾಡಿ ಅಲ್ಲಿಂದ ಬಂದು ಜನಾರ್ದನ ದೇವರಿಗೆ ಭೇಟಿಯಾದರು. ಅಲ್ಲಿ ಜನಾರ್ದನ ದೇವರ ಹತ್ರ ಭೇಟಿಯಾಗುವಾಗ ಅವ್ರು ಹೇಳಿದರು, ನಮಗೆ ಇಲ್ಲಿ ನಿಲ್ಲಿಗೆ ಒಂದು ಸ್ಥಾನ ಬೇಕು ಅಂತ. ಹಾಗಾದರೆ ನಾನು ಕೊಡದೆ ಹಿಂದುಗಡೆ ಹೋಗಿ ಕಾಪಿನಲ್ಲಿ ತಾಯಿಯಾದ ತಾಯಿ ಇದ್ದಾರೆ, ಅವರ ದರ್ಶನ ಮಾಡಿ ಅವರು ನಿಮಗೆ ಜಾಗ ಕೊಡ್ತಾರೆ. ಅಲ್ಲಿ ಬಂದರು. ಆಗ ಅವರು ಹೇಳ್ತಾರಂತೆ, ನಾನು ರಕ್ತಹಾರ ಅಲ್ಲದಿದ್ದರೂ ನನ್ನ ದೂತ ರಕ್ತಹಾರ ದೇವ, ಆದ್ದರಿಂದ ನಿಮಗೆ ಇಲ್ಲಿ ಸ್ಥಾನ ಕೊಡಲಿಕ್ಕೆ ಆಗುವುದಿಲ್ಲ. ಹಿಂದುಗಡೆ ಹೋಗಿ ನಿಮ್ಮಂಥ ಶಕ್ತಿ ಸಮರ್ಥವುಳ್ಳಂಥ ದೈವ ಜಮಾದಿದ್ದಾನೆ ಅವನ ಹತ್ರ ಹೋಗಿ ಜಾಗ ಕೇಳಿ ಅಂತ. ಅಲ್ಲಿ ಬರ್ತಾರೆ. ಅಲ್ಲಿ ಬರುವಾಗ ಅವನು ಹೇಳ್ತಾರಂತೆ, ನಾನು ರಕ್ತಹಾರ ದೈವ, ಆದ್ದರಿಂದ ನಿಮಗೆ ಇಲ್ಲಿ ಜಾಗ ಕೊಡಲಿಕ್ಕೆ ಆಗೋದಿಲ್ಲ. ನಾನು ಒಂದು ತೊಟ್ಟು ರಕ್ತಕ್ಕೆ ಗೇನುದ್ದ ನಾಲಿಗೆ ಹೊರಗೆ ಹಾಕಿ ರಕ್ತ ಹೀರಿದಂಥ ದೈವಶಕ್ತಿ. ಆದ್ದರಿಂದ ನೀವು ಪಡ್ಲೆಗೆ ಹೋಗಿ ಅಲ್ಲಿ ಗಂಗಾದೇವಿ ಹತ್ರ ಹೋಗಿ ಜಾಗ ಕೇಳಿ ಅಂತ. ಆಗ ಬರ್ತಾರೆ. ಅಲ್ಲಿಂದ ಬಂದು ಏನು ಮಾಡೋದು, ಆಯಾಸ ಆಗಿದೆ ಅಂತ ತಮ್ಮನ ಹತ್ರ ಹೇಳ್ತಾರೆ, ಕೋಟಿ ತಮ್ಮ ನಮ್ಮ ಆಯಾಸ ಆಗಿದೆ, ಸಮುದ್ರ ಹೋಗಿ ಸ್ನಾನ ಮಾಡಿಕೊಂಡು ಬರುವಂತ. ಹೋಗುವಾಗ ಅಲ್ಲಿ ಬಬ್ಬೆರೆಯ ಒಂದು ಕಾಲು ಘಟ್ಟದ ಮೇಲೆ, ಒಂದು ಕಾಲು ನಡುವು ಮಧ್ಯ ಕಾಲಿಟ್ಟು ಪಾದ ಮೇಲೆ ನಿಂತಿದ್ದಾನೆ. ಇವನ ಕಾಲಡಿಯಿಂದ ನಾವು ಹೋಗೋದು ಬೇಡ, ಸ್ಥಾನ ವಾಪಸ್ ಬರುವಾಗ ಇಬ್ಬರು ಪುರುಷರು ಪಿಲ್ಚಂಡಿ ಕೊಡಮ್ಮ ಇದ್ರಂತೆ, ಏನು ನೀವು ಸ್ನಾನ ಮಾಡಲಿಲ್ಲ ಅಂತ. ಬಬ್ಬರೆ ಒಂದು ಕಾಲು ಘಟ್ಟದ ಮೇಲೆ, ಒಂದು ಕಾಲು ನಡುವು ಮಧ್ಯ ಪಾದ ಮೇಲೆ ಇಟ್ಟಿದ್ದಾನೆ. ಆದ್ದರಿಂದ ಅವನ ಕಾಲಡಿಯಿಂದ ಹೋಗಿ ನಾವು ಸ್ನಾನ ಮಾಡೋದಿಲ್ಲ, ಅದಕ್ಕೆ ಅಷ್ಟೇ ನೀವು ಯಾಕೆ ಎದುರ್ತೀರಿ ಬನ್ನಿ ಅಂತ ತಮ್ಮ ಪಿಲ್ಚಂಡಿ ಹತ್ರ ಹೇಳ್ತಂತೆ.
ನೀನು ಪಂಚಾಯತಿಗೆ ಓದ್ತಿಸ ಅಂತ ಓದ್ತಿಸ ಬಬ್ಬರಿಯ ಕಾಲಿಗೆ ಹಿಡಿ ಅಂತ. ಆಗ ಬಬ್ಬರಿಯ ಬಿಸಿ ಕಾಲು ಹೋಗಿ ಸ್ನಾನ ಮಾಡಿಕೊಂಡು ಬರುವಂತ. ಬಂದವರಿಗೆ ಅವರು ನಮ್ಮ ಕಷ್ಟಗಳಿಗೆ ನಮಗೆ ಸಹಾಯ ಆದವರು ಅವರಿಗೆ ಸಹಾಯ ಮಾಡಬೇಕು. ನಾವು ಎಲ್ಲಿ ಕೊನೆ ಇರ್ತೇವೆ, ನಾವು ಒಳಗೆ ಒಂದು ಕೊನೆ ಇರ್ತೇವೆ, ಅಲ್ಲಿ ನಿಮಗೆ ಹೊರಗೆ ನಿಮಗೆ ಸ್ಥಾನಮಾನ ಕೊಡ್ತೇವೆ. ನಮ್ಮ ನೇಮದ ಮಾರನೇ ದಿವಸ ನಿಮಗೆ ಆಗಭೋಗ ನೇಮ ಕೊಟ್ಟು ನಿಮ್ಮನ್ನು ಅಲ್ಲಿ ನಿಮಗೆ ಒಂದು ಭೋಗ ಕೊಡಿಸುವ ಹಾಗೆ ನಾವು ಗ್ರಾಮಕ್ಕೆ ಬುದ್ಧಿ ಕೊಡ್ತೇವೆ ಅಂತ. ಹಾಗೆ ಹಿಂದೆ ಈಗ ಅವರಿಗೆ ಭಾಷಣ ಕೊಟ್ಟು ಮುಂದೆ ಬರುವಾಗ ಒಂದು ಹೆಣ್ಣು ಮಗಳು ಮಗುವನ್ನು ಹಿಡ್ಕೊಂಡು ಕೂಗ್ತಾ ಉಂಟಂತೆ. ಯಾರಮ್ಮ ನೀನು ಮುಂದೆ ಸುರಿಗೆ ನಮಗಿಂತ ಮುಂದೆ ಹುಟ್ಟಿದರೆ ಅಕ್ಕ ಆಗ್ತೀವಿ, ಹಿಂದೆ ಹುಟ್ಟಿದರೆ ತಂಗಿ ಆಗ್ತೀವಿ ಅಂತ. ಆಗ ಅವರು ಕೂಗಿ ಹೇಳ್ತಾರೆ, ನನ್ನನ್ನು ನನ್ನ ಮಾವ ಒಂದು ಸಿರಿಗೆ ಒಂದು ಬಂಡಕ್ಕೆ ನನ್ನನ್ನು ಜಿಮಾದಿ ಬಂದು ಕೇಳುವಾಗ ಕೊಡಲಿಲ್ಲ ಅಂತ ನನ್ನನ್ನು ಜಿಮಾದಿ ಮಾಯ ಮಾಡಿ ತಂದಿದ್ದಾನೆ ಅಂತ. ಹೌದಾ, ಈಗೇನು ಹೇಳ್ಬೋದು. ಹಾಗೆ ನನಗೆ ನೆಲೆಲ್ಲ ಆಯಿತು, ನೀ ಬಾ, ನಾವು ಎಲ್ಲಿ ಕೊನೆ ಹೊಡ್ತೇವೆ ಅಲ್ಲಿ 7 ಪದ್ಯ ಮುಂದೆ ಇಟ್ಟು ನಿಮಗೆ ಅಲ್ಲಿ ಗುಡಿ ಕಟ್ಟಿಸಿ ನಿನಗೆ ಆಗುವ ನೇಮಕ್ಕೋಸ್ತೀವಿ. ನಮ್ಮ ನೇಮದ ಮನದನ್ನು ಪಿಲ್ಚಂಡಿಗೆ ಅವೇ ಆಗುತ್ತೆ. ಸಂಜೆ ಮಧ್ಯಾಹ್ನ ಹೊತ್ತಿಗೆ ನಿನಗೆ ಬೆಳಿಗ್ಗೆ ನಿನಗೊಂದು ಊರಿನ ಗ್ರಾಮಸ್ಥರು ಸೇರಿಸಿ ನಿನಗೆ ನಿಮ್ಮ ವಿಜೃಂಭಣೆ ಸೇವೆ ಕೊಡ್ತೇವೆ, ಊರಿನ ಕಷ್ಟವನ್ನು ಪರಿಹರಿಸು ಅಂತ ಹೇಳ್ತಾರೆ. ಅವರು ಕರ್ಕೊಂಡು ಬರ್ತೇವೆ, ಅವರಿಗೆ ಸ್ಥಾನಮಾನ ಕೊಡ್ತಾರೆ. ಈಗಲೂ ನಮ್ಮ ಗರಡಿಯಲ್ಲಿ ಮುಂಚೆ ಇವತ್ತು ಗರಡಿ ನೇಮ ಆದರೆ ಮಾರನೇ ದಿವಸ ಪಿಲ್ಚಂಡಿ ಕೊಡೋ ನೇಮ ಆಗ್ತದೆ. ಅದರ ಮುಂಚಿನ ಮಧ್ಯಾಹ್ನ ಹೊತ್ತಿಗೆ ಮಾಯದಲ್ಲ ನೇಮ ಆಗ್ತದೆ. ಅದು ಪೂರ್ವಕಾಲದಿಂದ ನಡೆದು ಬಂದಂಥ ಪದ್ಧತಿ ಈಗಲೂ ನಡೀತಾ ಉಂಟು. ಅದೇ ನಿಮ್ಮ ಗರಡಿಯಲ್ಲಿ ಕುದುರೆ, ಮರದ ಕುದುರೆ, ಅದು ವರ್ಷ ಹೋದಾಗೆ ದೊಡ್ಡದಾಗ್ತಾ ಇದೆ ಅಂತ, ಅದರದ್ದು ಕತೆ ಹೇಗೆ ಎಂತ ಅಂತ? ಅಂದರೆ ನಮ್ಮ ಮುಂಚಿನ ಹಿರಿಯರಿಗೆ ನಮಗೆಲ್ಲ ಬಸ್ ಇರಲಿಲ್ಲ, ಊರಿನವರಿಗೆ. ನಾವು ದೋಣಿಯಲ್ಲಿ ಹೋಗಿ ಇದು ವ್ಯಾಪಾರ ಮಾಡಿಕೊಂಡು ಬರೋದು. ಹಾಗೆ ಇವರು ನಮ್ಮ ಊರಿನವರು ಏನು ಮಾಡೋದು, ವ್ಯಾಪಾರ ಮಾಡ್ಕೊಂತ ಹೋಗಿ ದೋಣಿಯಲ್ಲಿ ಹೋದ್ರಂತೆ. ಹೋಗುವಾಗ ಒಂದು ಕಡೆಯಲ್ಲಿ ಮರದ ಕುದುರೆ ಮಾಡ್ತಿದ್ದಾರಂತೆ. ಇವರಿಗೆ ಇದನ್ನು ನೋಡಿ ಭಾರಿ ಆಶ್ಚರ್ಯ ಅಂತು. ಈ ಕುದುರೆ ನೋಡಿ ಇದು ಕೊಟ್ಟಿದ್ರೆ ನಮ್ಮ ಗಾಡಿ ಹೊಯ್ಯ ಬಳಿಕ ಗಾಡಿಗೆ ಆಗ್ಬಹುದು ಅಂತ ನೆನೆಸಿದಂತೆ. ಬಾಯಿ ಬೀಳಿ ಯಾವತ್ತು ಕೇಳಿದ್ರೆ ಇದು ಯಾರಿಗೂ, ಅದು ರಾಜ ಮಗನಿಗೆ ಆಡಲಿಕ್ಕೆ ಮಾಡ್ದು. ಬರೀ ಇದಾಯಿತು, ಇನ್ನು ಇದನ್ನು ನಾವು ಕೇಳಿದರೆ ಇದಾಗೋದಿಲ್ಲ ಅಂಥೇಳಿ ಇವರು ಹೋದರು. ಇವರು ವ್ಯಾಪಾರ ಮಾಡಿಕೊಂಡು ಸೀದಾ ಬಂದರು. ಬಂದಾಗ ಈ ಕುದುರೆ ಅಲ್ಲಿ ಮಾಡುವ ಕುದುರೆ ಆಯಿತು, ಇದನ್ನು ಎಬ್ಬಿಸೋ ಕುದುರೆ ಹೇಳಲಿಕ್ಕೆ ಕೇಳಲಿಲ್ಲ. ಏನಪ್ಪ ಇದು, ಊರಿನಲ್ಲಿ ಬರಗಾಲ ಬಂತು, ರಾಜಮಗನಿಗೆ ಸೌಖ್ಯ ಬಿದ್ದುಬಿಟ್ಟ. ಆಗ ಭಟ್ರನ್ನು ಕರೆದು ಪ್ರಶ್ನೆ ಇಡುವಾಗ, ನೀವು ನಿನ್ನ ಮಗನಿಗೆ ಆಡಲಿಕ್ಕೆ ಮಾಡುವಂಥ ಕುದುರೆಗೆ ಒಂದು ಊರಿನ ಗರಡಿಯವರು ಆಸೆ ಪಟ್ಟಿದ್ದಾರೆ. ಈ ಕುದುರೆನ ಅವರಿಗೆ ಮುಟ್ಟಿಸಿದರೆ ನಿಮ್ಮ ಮಗ ಹುಷಾರಾಗ್ತಾನೆ, ಊರಿನ ಕಷ್ಟ ಪರಿಹಾರ ಆಗ್ತದೆ ಅಂತ. ಏನು ಮಾಡೋದಾಗ ಯಾರಂತ? ಅದಕ್ಕೆ ರಾಜ ಹೇಳ್ತಾನೆ ಅಂತ ಊರಿನನ್ನೆಲ್ಲ ಕರೆದು ಪ್ರಾರ್ಥನೆ ಮಾಡಿ, ಇದು ಯಾರು ಬಂದು ಕೇಳಿದ್ದಾರೆ ಅವರಿಗೆ ಸಂದಲಿ ಅಂತ ಇದನ್ನು ಕುದುರೆಯನ್ನು ದೂಡಿಬಿಡ್ತಾರೆ ಕಡ್ಲಿಗೆ. ಸಮುದ್ರಕ್ಕೆ ದೂಡಿಬಿಡ್ತಾರೆ. ಸಮುದ್ರದಿಂದ ಆಲೆಯಲ್ಲಿ ಕೊಟ್ಟುಕೊಂಡು ಬಂದು ನಮ್ಮ ಕೊಡಿಕಲ ಗಾಡಿ ಹಿಂದುಗಡೆ ಸಮುದ್ರ ಬದಿಯಲ್ಲಿ ಅಲ್ಲಿ ಬಿದ್ದಿತ್ತಂತೆ. ಅಲ್ಲಿನ ಊರಿವರು ಮಗುವಿಸಿನವರು ಬಲೆ ಬೀಸಲಿಕ್ಕೆ ಹೋಗ್ತಾರೆ ಬೇಗ ಬೆಳಿಗ್ಗೆ. ಹೋಗೋದು ಒಂದು ಕುದುರೆ ಉಂಟು. ಅರೆ ಇದೊಂದು ಕುದುರೆ ಬಂದು ಬೊಮ್ಮ ಆಯಿತು. ನಮ್ಮ ಊರಿನ ಎಲ್ಲ ಈ ವ್ಯಾಪಾರಕ್ಕೆ ಹೋದ ಅವರು ಸಹ ಹೋಗಿ ನೋಡುವಾಗ ಅದೇ ಕುದುರೆ. ಇದು ನಾವು ಅವರನ್ನೆಲ್ಲ ಊರಿನ ಹೊತ್ತುಕೊಂಡು ಬಂದರು. ಆಗ ಹುಲ್ಲಿನ ಮಾಡು, ಹುಲ್ಲಿನ ಅಂದರೆ ಇದು ಮುಲ್ಲಿದು ಮಾಡಂತೆ. ಆ ಮಾಡಿಯಲ್ಲಿ ಏನು ಮಾಡೋದು, ಇದನ್ನು ಒಳಗಿಡಬೇಕಲ್ಲ, ನಮ್ಮದು ಕಿಂಡಿಯಲ್ಲಿ ನಾಳೆ ಬೆಳಿಗ್ಗೆ ಬಂದು ನಾವು ಒಳಗಿಡುವಂತ ಇವರು ಕೈ ಮುಗಿದ್ರು, ದೇವರಿಗೆ ಮನೆಗೆ ಬಂದರು. ಮಾರನೇ ದಿವಸ ಹೋಗಿ ನೋಡೋ ಕುದುರೆ ಇಲ್ಲ. ಅಯ್ಯ ಬಾಪ್ರೆ, ನಾವು ನಿನ್ನೆನೋ ತಂದಿಟ್ಟದ್ದು, ಇವತ್ತು ಕುದುರೆ ಇಲ್ಲ. ಹೋಗಿ ಬ್ರಹ್ಮರಿಗೆ ಕೈ ಮುಗಿಯುವಂಥ ಬಾಗಿಲು ತೊಗೊಂಡು ನೋಡುವಾಗ ಇವರು ಹೇಳಿದ್ರಂತೆ, ಇತ್ಲಾಗಿ ತೆಂಕಾಯಿ ಗಾಡಿಯ ಮುಖ ಬಡಕಾಯಿ ಅದರ ಹಿಂದುಗಡೆ ಹಾಕಿ ಸ್ಥಾಪನೆ ಮಾಡುವಂಥ ಕೈ ಮುಗಿದು ಬಂದರು. ನೋಡುವಾಗ ಇವರು ಎಲ್ಲಿ ಹೇಳಿದರೆ ಅದೇ ಸ್ಥಳದಲ್ಲಿ ಕುದುರೆ ಹೋಗಿ ನೆಲೆಯಾಗಿದ್ದಂತೆ. ಭಾರಿ ಆಶ್ಚರ್ಯ ಆಯಿತು. ಏನು ಮಾಡೋದು, ಕುದುರೆ ನೋಡುವಾಗ ಖುಷಿ ಆಯಿತು. ಇನ್ನು ನಮ್ಮದು ತಂದು ಇದನ್ನು ಹುಲ್ಲಿನ ಮಾಡಿ ಹೋಗಿ
ಹಂಚಿನ ಮಾಡಿದರು. ಹಂಚಿನ ಮಾಡುವಾಗ ನನಗೆ ಮದುವೆಯಾಗಿ ನಾನು ಇಲ್ಲಿ ಒಂದು ವರ್ಷ ಸಹ ಆಗಲಿಲ್ಲ, ನನಗೆ ಬೈದರ್ಕ ಇದ್ದರು. ನಾನು LICಯಲ್ಲಿದ್ದೆ. ಆಗ LIC ಸೇರಿ ಒಂದು ಸ್ವಲ್ಪ 2-3 ವರ್ಷ ಆಗಿದೆ. ಪ್ರಮುಖ ಹಿಡಿದ್ರು ನನ್ನನ್ನು. ಮನೆಯಲ್ಲಿ ಆಕರ್ಷಣೆ ಬಂತು. ಆಗ ಊರಿನವರು ಒಟ್ಟಾಗಿ ಏನು ಮಾಡಿದರು, ಕೋಣೆಯಲ್ಲಿಗೆ ಹಾಕಿದ್ರು, ಬಾಗಿಲು ಹೊಡೆದುಕೊಂಡು ಹೊರಗೆ ಬಂದೆ. ಇವರು ಏನು ಹೇಳಿದರು, ಇವನಿಗೆ ಹುಚ್ಚು ಹಿಡಿದು ಅಂತ ಕಂಕಣ ಹೊಡಿಕೊಂಡು ಹಾಕಿದರು. ನನ್ನ ಒಂದು ಬಟ್ಟೆಯಲ್ಲಿ ಉಟ್ಟುಕೊಂಡ ಬಟ್ಟೆಯಲ್ಲಿ ಕೊಂಡು ಹಾಕಿದರು. ನಾನು ಏನು ಮಾಡೋದು, ನನಗೆ ಸ್ನಾನ ಮಾಡಲಿಕ್ಕೆ ಏನಿಲ್ಲ. ಡಾಕ್ಟರ್ ಹೇಳಿದರೆ ನನಗೆ ಏನು ಸಿಕ್ಕಿಲ್ಲ. ಅವರು ಕೈಕಾಲು ಕಟ್ಟಿದ್ರು, ತಲೆಗೆ ಕರೆಂಟ್ ಕೊಟ್ಟರು. ಆದರೂ ನನಗೆ ಏನಾಗಲಿಲ್ಲ. ನಾನು ಡಾಕ್ಟರ್ ಹತ್ರ ಹೇಳಿದೆ, ನೋಡಿ ಸರ್, ನನಗೆ ಇದು ನಿಲ್ಲಕ್ಕೆ ಸರಿ ಆಗೋದಿಲ್ಲ. ಅವರು ಹೆಂಗಸರಲ್ಲಿ ಬಂದು ನನ್ನ ತಲೆ ಕೂದಲು ಎಳುತ್ತಾರೆ, ನನ್ನ ಅಡುಗೆ ಬಟ್ಟಲೆಯನ್ನು ಕೊಂಡೋಗ್ತಾರೆ. ನನಗೆ ಒಂದು ರೂಮ್ ಇದ್ದರೆ ಕೊಡಿ ಅಂತ. ಅವರೊಂದು ಸಣ್ಣ ರೂಮ್ ಕೊಟ್ಟರು. ಏನು ಮಾಡೋದು, ನನಗೆ ಸ್ನಾನ ಮಾಡಬೇಕು. ಹಾಕಿದ ಬಟ್ಟೆ ಮತ್ತು ಒಂದು ಪ್ಯಾಂಟು, ಬೇರೆ ಏನಿಲ್ಲ. ಆಗ ಬನಿಯನ್ನು ತೆಗೆದು ಒಬ್ಬ ಪಕ್ಕದವನ ಹತ್ರ ಒಂಚೂರು ಸಾಬನ್ನು ತಗೊಂಡೆ, ಅಲ್ಲೇ ಸ್ನಾನ ಮಾಡಿದೆ. ಆ ಬನಿಯನ್ನಲ್ಲಿ ಮೇಯೆಲ್ಲ ಒರೆಸಿದೆ. ಮಾಡಿದೆ. ಡಾಕ್ಟರ್ ಹೇಳಿದೆ ನಾನು ಹೋಗ್ತೇನೆ ಅಂತ. ಹೋಗು ಅಂತ ಹೇಳಿದರು. ನನ್ನ ಹತ್ರ ನಿಜವಾಗಿ ನಾನು ಹೇಳ್ತೇನೆ, ನಾನು 71ರಲ್ಲಿ LIC ನನಗೆ LIC ಸೇರಿದ್ದೇನೆ. 74ರಲ್ಲಿ ನನಗೆ ಮದುವೆ ಆಗಿದ್ದು. 75ರಲ್ಲಿ ಬೈದರ್ಕ ಹಿಡಿದದ್ದು ನನ್ನನ್ನು. ನನ್ನ ಹತ್ರ ಏನಿಲ್ಲ, ಏನು ಮಾಡೋದು, ಹುಟ್ಟ ಸೀರೆಯಲ್ಲಿ ಮ್ಯಾಂಗ್ಳೂರು ಅಂತ ನಂಗೆ ಗೊತ್ತಿಲ್ಲ. ಅದು ಯಾವ ಬಸ್ ಹಿಡಬೇಕು ಅಂತ ನಂಗೆ ಗೊತ್ತಿಲ್ಲ. ಸೀದಾ ಬಂದೆ, ಬಸ್ಸಿನಲ್ಲಿ ಕೂತ್ಕೊಂಡೆ. ಕಾಪಿಗೆ ಬಂದೆ. ಕಾಪಿ ಬಂದು ಇಳಿದೆ, ನಮ್ಮ ತಂದೆ ಮನೆಗೆ ಬಂದೆ. ನನ್ನ ಅಣ್ಣ ಬಾಂಬೆಯಲ್ಲಿದ್ದರು. ಅವರಿಗೆ ನಾನೆಂದರೆ ಭಾರಿ ಪ್ರೀತಿ. ಅವರು ಗಾಡಿ ಮಾಡಿಕೊಂಡು ಅಲ್ಲಿ ಬಂದರು, ಸೀದಾ ಮ್ಯಾಂಗ್ಳೂರು. ನಾನು ತಮ್ಮ ಇಲ್ಲಿ ಇಲ್ಲಿದ್ದರು. ಇಲ್ಲಿದ್ದರು. ಎಲ್ಲೆಲ್ಲಿ ನೋಡುವಾಗ ನಾನಿಲ್ಲ. ನೀವು ನನ್ನ ತಮ್ಮನ್ನೇ ಹೇಗೆ ಬಿಟ್ರಿ? ಯಾರೋ ಬಂದು, ಇಲ್ಲ ಯಾರು ಕರ್ಕೊಂಡು, ಎಲ್ಲಿ ನೋಡು, ಇವರು ಡಾಕ್ಟ್ರು ಎಲ್ಲ ಚಿಂತೆ ಆಯಿತು. ಅವರು ಹೇಳಿದ್ದಾರೆ, ನಾನು ಮನೆಗೆ ಹೋಗಿ ನೋಡ್ತೇನೆ, ನಾನು ಮನೆಗೆ ಸಿಕ್ಕಿದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡ್ತೇನೆ. ನೀವು ಗಾಡಿ ಬರುವಾಗ ನಾನು ಮನೆ ಆಗಿ ಕೂತ್ಕೊಂಡಿದ್ದೇನೆ ಬೆಂಚ್ ಮೇಲೆ. ಆಗ ಹೇಳಿದ್ರು ಅಂತ, ಇಲ್ಲಿದ್ದು. ಆಗ ಪುನಃ ದರ್ಶನ ಆಯ್ತಂತೆ. ಇವನಿಗೆ ಪುನಃ ಇದು ಬಿಡಲಿಲ್ಲ, ಅಲ್ಲಿ ಕಂಕಣಿಗೆ ಕೊಂಡು ಹೋಗು ಅಂತ ಹೇಳಿದ್ರು ನಮ್ಮ ಮಾವ. ಆಗ ನಾನು ಹೇಳಿದಂತೆ, ನನಗೆ ಇವತ್ತು ಗಾಡಿಗೆ ಹೋಗಬೇಕು, ಗಾಡಿಯಲ್ಲಿ ನನ್ನನ್ನು ನೀವು ಕರ್ಕೊಂಡು ಹೋಗಿ. ಆಗ ನಾವು ಹೌದು, ಇವತ್ತು ಗಾಡಿಯಲ್ಲೊಂದು ಅಗೆಲುಂಟು, ನಾವು ಅಲ್ಲಿ ಹೋಗುವಂತ. ಇವರು ಹಾಗೆ ಕೈಕಾಲು ತೊಳೆದ್ರು, ಊಟ ಮಾಡಿದ್ರು, ಇವರನ್ನು ಕರ್ಕೊಂಡು. ನಮ್ಮ ಮನೆ ಇಲ್ಲಿಂದ ಕಮ್ಮಿ ಅಂದರೆ ಒಂದು 2-3 ಕಿಲೋಮೀಟರ್ ನಾವು ತಂದೆ ಮನೆ. ಕತ್ಲು. ಆ ಕತ್ಲಲ್ಲಿ ನಾನು ಓಡಿ ಬಂದೆ. ಈಗ ನೋಡುಗ ಓಡಿ ಬಂದು ಗಾಡಿಗೆ ಬಂದೆ. ಇವರು ನೋಡುಗ ಇವರು ಓಡಿ ಬಂದುವಾಗ ಆಗ ಕಿಟ್ಟು ಪೂಜಾರಿ ಮತ್ತು ಕೊರಗ ಪೂಜಾರಿ ದರ್ಶನ ನಿಂತಿದ್ದಾರೆ. ಅವರ ಮಧ್ಯದಲ್ಲಿ ಹೋಗಿ ನಾನು ದರ್ಶನ ಮಾಡಿದೆ. ಆಗ ಇವರು ಓಡಿ ಬಂದು ಅಡ್ಡ ಬಿದ್ದರು. ನನ್ನ ತಮ್ಮನಿಗೆ ಏನು ಗೊತ್ತಿಲ್ಲ, ಅವನು LIC ಕೆಲಸಕ್ಕೆ ಇರೋದು. ಮತ್ತು ಅವನಿಗೆ ಏನೋ ನಾವು ಕಂಕಣದಲ್ಲಿ ಹಾಕಿದ್ವಿ. ಅವರು ಅಲ್ಲಿಂದ ಓಡಿ ಬಂದು ಇಲ್ಲಿ ಬಂದೆ. ಅವನನ್ನು ನೀವು ಬಿಟ್ಟು ಕೊಡಬೇಕು ಅಂತ. ಆಗ ದೇವರು ಬೈದರ್ಕ ನುಡಿ ಆಯ್ತಂತೆ. ನಾನು ಅವನು ಹೊಟ್ಟೆಯಲ್ಲಿ ಇರುವಾಗ ಅವನ ತಾಯಿ ಹೊಟ್ಟೆಯಲ್ಲಿರುವಾಗ ನಾನು ದೃಷ್ಟಿ ಇಟ್ಟಿದ್ದೇವೆ. ಈಗ ಅವನಿಗೆ ಮೋನೆಯ ಕಲಿ ಹೋಯ್ತು. ಕಲಿ ಅಂದರೆ ಮದುವೆ ಆಯಿತು. ಆದ್ದರಿಂದ ನಾವು ಅವನ ಪ್ರೀತಿ ಇಟ್ಟಿದ್ದೀವಿ. ಫಸ್ಟ್ ನೀವು ಅದಕ್ಕೇನು ಇಲ್ಲ, ಅವನನ್ನು ಬಿಡಬೇಕು, ಅವನಿಗೆ ಏನು ಗೊತ್ತಿಲ್ಲ ನಾವಿದ್ದೆ, ನೀವು ಅವನನ್ನು ಬಿಡದಿದ್ದರೆ ಅವನ ಜೀವ ನಿಮಗೆ ಸಿಗುವುದಿಲ್ಲ ಅಂತ. ಅದಕ್ಕೆ ಹೇಳಿದ್ರಂತೆ, ನನ್ನ ಕುಟುಂಬದವರ ಹತ್ರ ಬಾಂಬೆಯಲ್ಲಿದ್ದಾರೆ, ಮತ್ತು ಅವ್ರ ಹತ್ರ ಕೇಳಿ ನಮಗೆ ಸಾಮ್ಯ ಕೊಡು ಅಂತ. ಆಯಿತು ಅಂತ ಹೇಳಿದ್ದು. ಇವರೆಲ್ಲ ಕೂಡ ಒಟ್ಟಾದರೂ ನನಗೆ ಆಮೇಲೆ ಊರಿನ ಕೋಟಿ ಎಣ್ಣೆ ಕೊಟ್ಟರು. ಈಗ 75ರಿಂದ ಈಗ 2006 ಅಲ್ಲಿಂದ ಇಲ್ಲಿ ತನಕ ಆ ಬೈದರ ಕೆಲಸ ಮಾಡ್ತಾ ಇದ್ದೇನೆ. ದೇವರದಿಂದ ಯಾವ ಕಷ್ಟ ಇರಲಿಲ್ಲ. ಇದು ನನ್ನ ಹೆಂಡತಿ ಮಕ್ಕಳಿಗೆ ಮಾಡಿದಂಥ ಮನೆ. ತಾಯಿ ಮನೆ ಬೇರೆ ಕಡೆ ಉಂಟು. ಅವರು ಸೇವೆ ಮಾಡ್ತಾ ಇದ್ದೇನೆ. ನೇಮೋತ್ಸವ ಆಗ್ತಾ ಉಂಟು. ಹಾಗೆ ಆಗೆಲ್ನೇದು ಆಗ್ತಾ ಉಂಟು ಗಾಡಿ ಮನೆಯಿಂದ. ಹಾಗೆ ಹರಕೆ ಕೊಟ್ಟವರು ಆಗೆಲ್ ನೇಮ ಆಗ್ತಾ ಉಂಟು. ಈಗ ಹೂವಿನ ಪೂಜೆ ಹಾಕ್ಲಿಕ್ಕೆ ಆಗ್ತಾ ಉಂಟು ಸೋನ ತಿಂಗಳಲ್ಲಿ ಎಲ್ಲ ಈಗ ಮಾಡ್ತಿದ್ವಿ. ದೇವರದಿಂದ ಇಷ್ಟ ತನಕ ದೇವರೇನು ಕೈ ಬಿಡಲಿಲ್ಲ. ಈಗ ನನಗೆ ಸಹ 77 ವರ್ಷ ನಡೀತಾ ಉಂಟು.
ದೇವದಿಂದ ಒಳ್ಳೆಯ ರೀತಿಯಿಂದ ಮಾಡಿಸ್ತಾ ಇದ್ದಾರೆ. ಇನ್ನೂ ಸಹ ನಾನು ಕೇಳೋದಿಷ್ಟೇ, ನನ್ನ ಎಷ್ಟು ದಿನ ಅವ್ರು ಚಾಕರಿ ಕೆಲಸ ಮಾಡಿಸ್ತಾರ ಅಲ್ಲಿ ತನಕ ಆರೋಗ್ಯವಾಗಿ ಕೊಟ್ಟು ನನ್ನಿಂದ ಯಾರಿಗೂ ಒಂದು ಊರಿನವರಿಗಾಗಲಿ ಅಲ್ಲ ನನ್ನ ಹೆಂಡತಿ ಮಕ್ಕಳಿಗೆ ಕಷ್ಟ ಸಂಸಾರಕ್ಕಾಗಲಿ ಬಾರದಾಗೆ ಕಾಪಾಡಿಕೊಡುವಂಥ ಆ ದೇವರ ಹತ್ರ ಬೇಡಿಕೊಳ್ತಿದ್ದೇನೆ. ಅದು ಕುದುರೆಯ ಕತೆ ಹೇಳಿದ್ರಿ, ಆ ಕುದುರೆ ಬೆಳೀತಾ ಉಂಟಂತ ಯಾವಾಗ ಗೊತ್ತಾದದ್ದು? ಕುದುರೆ ಅಂದರೆ ನಾನು ಮದುವೆಯಾಗಿ ಗರಡಿಗೆ ಹೋಗಿದ ನಂತರ ಅದೇ ಗರಡಿಗೆ ಗರಡಿ ಮನೆಯ ಹೆಂಗಸಿಗೆ ಒಬ್ಬರು ಅವರ ಊರಿನ ಮದುವೆ ಆಗಿದೆ. ಅವರು ಪದ್ದರು ಅಂದರೆ ನೆಂಟರು, ಅವ್ರು ಬಂದರು ನೋಡಿ. ನಾನು ಸ್ವಲ್ಪ ಇದ್ದಿದ್ದೆ, ಅವರು ನಿಮ್ಮಕ್ಕಿಂತ ನಾನು ಉದ್ದ ಇದ್ದೇನೆ ನೋಡಿ. ನನಗೆ ಮದುವೆ ಆಗಿ ಬರುವಾಗ ಇದರ ನಾಲಿಗೆ ಸಾಕ್ತಿತ್ತು. ಅದಕ್ಕೆ ನನಗೆ 12 ವರ್ಷದಲ್ಲಿ ಮದುವೆ ಆಗಿದ್ದಂತೆ ಅವರಿಗೆ 12 ವರ್ಷದಲ್ಲಿ ಮದುವೆ ಆಗುವ ನಾಲಿಗೆ ತಾಕ್ತಿತ್ತು. ಈಗ ನನಗೆ 60 ವರ್ಷ ಆಯಿತು, ಈಗಲೂ ನಾಲಿಗೆ ತಾಕ್ತಾ ಉಂಟು. ಹಾಗಾದರೆ ಇದರ ಬೆಳವಣಿಗೆ ಎಷ್ಟಾಯ್ತು ನೋಡಿ ನೀವೇ ಅಂತ ಹೇಳಿದ್ರು. ಅದಕ್ಕೆ ನನಗೆ ಆಶ್ಚರ್ಯ ಆಯಿತು. 12 ವರ್ಷ ಆಗ ಬೇಗ ಮದುವೆ ಆಗೋದಲ್ಲ, 12 ವರ್ಷದಲ್ಲಿ ಮದುವೆ ಆಗಿ ಅವ್ರು ಗರಡಿ ಮನೆಗೆ ಬರುವಾಗ 12 ವರ್ಷ ನಾಲಿಗೆ ತಾಗುವಾಗ ಆಗ ಅವರಿಗೆ 60 ವರ್ಷ ಆಗುವಾಗ ಎಷ್ಟು ಬೆಳಿಗ್ಗೆ ಆಯಿತು. ಈಗಲೂ ಅದು ಕಲೆಕಾರ್ಣಿಕ ಕುದುರೆ ಅಂತ ಅದಕ್ಕೆ ಹೆಸರು ಬಂದಿದೆ. ಯಾಕಂದರೆ ಅದು ಹಾಗೆ ಅಂಚಿನ ಹುಲ್ಲಿನ ಮಾಡಿರುವಾಗ ಅದಕ್ಕೆ ತಾಗ್ತಿತ್ತು, ಆಮೇಲೆ ಅಂಚಿನ ಮಾಡಿದ್ರು. ಆಗಲೂ ಅವರು ಅದು ಬೀಮ್ ಉಂಟು ಅಲ್ಲಿ ತನಕ ಬಂದಿದೆ. ಈಗ ಶಿಲಮಯ ಮಾಡಿದ್ದಾರೆ. ಅದರ ಕಲೆಗಾರನಿ ಅಂದರೆ ಅದರ ಮುಂಚೆ ಹೇಳ್ತಿದ್ರು ಏನಾದರೂ ಅಲ್ಲಿ ಅಶುದ್ಧ ಆದರೆ ಕುದುರೆ ಸೌಂಡ್ ಬರ್ತಿತ್ತು ಒಳಗೆಲ್ಲ ಓಡಿದ್ದು ಅಂತ. ಈಗಂದರೆ ಏನಾಗಿದೆ, ಊರಿನಲ್ಲೆಲ್ಲ ಲೈಟ್ ಆಗ್ತಾ ಉಂಟು, ಬೆಳಕಾಗ್ತಾ ಉಂಟು. ಆಗ ಈಗ ಮುಂಚಿನಾಗಿ ಇಲ್ಲ. ಹೌದು, ಆದರೆ ಅದಕ್ಕೆ ವರ್ಷಕ್ಕೆ ಒಂದೊಂದು ಇದು ನಾವು ಸೇವೆ ಸಲ್ತಾ ಇದ್ದೇವೆ. ನೇಮ ಆಗುವಾಗ ಅದಕ್ಕೆ ಹೂವೆಲ್ಲ ಹಾಕಿ ಅದನ್ನು ಶೃಂಗಾರ ಮಾಡಿ ಅದಕ್ಕೆ ಕಲೆಕಾರ್ಣಿಕ ಕುದುರೆ ಅಂತ ಅದರ ಹೆಸರು ಬಂದು ಈಗಲೂ ಅದು ಉಂಟು. ಕಾಪುವಿನ ಗರಡಿಯ ಬಗ್ಗೆ, ಅದರ ಕಾರಣಿಕದ ಬಗ್ಗೆ ತುಂಬ ವಿವರವಾಗಿ ಹೇಳಿದ್ರಿ ಸರ್. ನಮಗೆ ಸಮಯ ಕೊಟ್ಟದ್ದಕ್ಕಾಗಿ ಧನ್ಯವಾದಗಳು ಸರ್. ದೇವರು ಒಳ್ಳೇದು ಮಾಡಲಿ. ನೀವು ಏನೋ ಬಂದು ನನ್ನ ಹತ್ರ ಅದರ ಬಗ್ಗೆ ವಿಷಯ ಕೇಳಿದಿರಿ. ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೇನೆ. ಇದರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ತಪ್ಪಾಗಿದ್ದರೆ ಕ್ಷಮೆ ಕೊಡಿ ಅಂತ ಬೇಡಿಕೊಂಡು ನಿಮಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಆ ದೇವರ ಹತ್ರ ಹಾರೈಸ್ತೇನೆ. ಧನ್ಯವಾದಗಳು ಸರ್. ವೀಕ್ಷಕರೇ, ಇದಾಗಿತ್ತು ಕಾಪುವಿನ ಗರಡಿಯ ಕಾರಣಿಕ. ಇಂಥದ್ದೇ ವಿಡಿಯೋವನ್ನು ನೋಡಲು ಧ್ವನಿಕಾ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ.